ನಿಮ್ಮ ಮುದ್ದೇನಹಳ್ಳಿಯಲ್ಲಿರ್ತಕ್ಕಂತಹ ಆಸ್ಪತ್ರೆಯ ಬಗ್ಗೆ ಒಂದು ಕಂಪ್ಲೇಂಟ್ ಇದೆ. ನೀವು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೀರಾ, ಆಪರೇಷನ್ ಗಳನ್ನ ಮಾಡ್ತೀರಂತೆ. ಬಟ್ ಆಮೇಲೆ ದುಡ್ಡು ಎಲ್ಲಿ ಕಟ್ಟಬೇಕು ಅಂತ ಹುಡುಕಾಡಿದ್ರೆ ಎಲ್ಲೂ ಕೂಡ ಅವ್ರಿಗೆ ಕ್ಯಾಶ್ ಕೌಂಟರ್ ಕಾಣ್ತಿಲ್ವ. ಸೊ ಈ ಜಗತ್ತಿನ ಅತಿ ದೊಡ್ಡ 600 ಹಾಸಿಗೆಯ ಉಚಿತ ಆಸ್ಪತ್ರೆಯ ಬಗ್ಗೆ ಒಂದೆರಡು ಮಾತು ಗುರುಜಿ. ಅಂತ ಕಂಪ್ಲೇಂಟ್ ಎಲ್ಲ ಹಾಸ್ಪಿಟಲ್ನಲ್ಲಿ ಇರಬೇಕು ಅಂತ ನನ್ನ ಅಭಿಪ್ರಾಯ. ಎಲ್ಲಿ ದುಡ್ಡು ಕಟ್ಟೋದು ಅಂತ ಕೇಳಬೇಕು, ಎಲ್ಲೂ ಇಲ್ಲ ಅಂತ. ಆರೋಗ್ಯ, ಅಕ್ಷರ, ಆಹಾರ ಇದು ಯಾವಾಗಲೂ ನಾವು ಮಾರಾಟ ಮಾಡಬಾರ್ದು. ಆದ್ರೆ ನಾವೊಂದು ಅವ್ರಿಗೆ ಬಿಲ್ ತರ ಕೊಡ್ತೀವಿ. ಯಾಕೆಂದ್ರೆ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಅರ್ಥನೇ ಆಗೋದಿಲ್ಲ ಏನೇನ್ ಸೇವಾ ಅವ್ರು ಪಡೆದಿದ್ದಾರೆ, ಅದಕ್ಕೆ ಎಂತ ಖರ್ಚಾಯಿತು. ಆದ್ರೆ ಕೆಳಗೆ ಮುಖ್ಯವಾಗಿ ಇದು ಎಲ್ಲವೂ ಕೂಡ ಪ್ರಶಾಂತಿ ಬಾಲ್ ಮಂದಿರ ಟ್ರಸ್ಟ್ ಪೇ ಮಾಡಿದೆ, ನಿಮ್ಗೆ ಯಾವುದೊಂದು ಖರ್ಚಿಲ್ಲ ಅಂತ. ಅದು ಆ ಕೊನೆಯದಲ್ಲಿ ನಾವು ಹಾಕ್ತೀವಿ. ಯಾಕೆ ಹಾಕ್ತಾ ಇದೀವಿ ಅವ್ರಿಗೆ ಅರ್ಥ ಆಗ್ಬೇಕು, ಇದೆಲ್ಲ ನಾವು ಪಡೆದಿದ್ದೀವಿ ಇಲ್ಲಿ. ಆದ್ರೆ ತುಂಬಾ ಜನ ಈ ಬಡ ಜನರು ಬರ್ತಾರೆ, ಈ ರೈತರು ಬರ್ತಾರೆ. ಅವ್ರು ಏನ್ ಮಾಡ್ತಾರೆ ಗೊತ್ತಾ, ತರಕಾರಿ ತಂದು ಕೊಡ್ತಾರೆ, ಅಥವಾ ಒಂದು ರಾಗಿ ತಂದು ಕೊಡ್ತಾರೆ, ಅಕ್ಕಿ ತಂದು ಕೊಡ್ತಾರೆ ನಮ್ಮ ಸಂಸ್ಥೆಗೆ. ದುಃಖದಿಂದ, ಕಷ್ಟದಿಂದ, ಕಾಯಿಲೆಯಿಂದ ಬರ್ತಾ ಇದ್ರು. ಇವತ್ತು ಹೋಗ್ತಾ ಇದ್ದಾಗ ಖುಷಿಯಾಗಿ ಆರೋಗ್ಯದಿಂದ ಹೋಗ್ತಾ ಇದ್ದಾರೆ. ಆ ಭಾವನೆನೇ ನನಗೆ ಮುಖ್ಯ. ಯಾಕೆಂದ್ರೆ ಅದು ಮಾನವ ಹೃದಯ ಪರಿವರ್ತನೆ ಆಗ್ತಾ ಇದೆ. ನಮ್ಗೆ ಯಾರ ಹತ್ರ ಏನು ಕೇಳಲಿಕ್ಕೆ ಇಷ್ಟ ಇಲ್ಲ, ನಾವು ಕೊಡ್ಲೇಬೇಕು ಹೊರತು ತಗೋಬಾರ್ದು. ಆದ್ರೆ ಯಾರಿಗೆ ಸ್ವಲ್ಪ ಸಾಮರ್ಥ್ಯ ಇದೆಯೋ ಅವರು ದಾನ ಮಾಡ್ತಾರೆ. ಸೊ ಬಿಲ್ಲಿಂಗ್ ಕೌಂಟರ್ ಯಾವುದಿಲ್ಲ, ಯಾವ ಕಡೆ ಇಲ್ಲ.